ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಪೂಜೆಗೆ ಇಟ್ಟವು ಪ್ರಸಾದವಾದರೆ ಸಮಾಧಿಗೆ ಇಟ್ಟವು ಸೂತಕವಾಗುತ್ತದೆ. ಇದೆಂತಹ ಲೋಕವಯ್ಯ ಅಲ್ವಾ? ಹಸಿದಾಗ ತುತ್ತು ಅನ್ನವ ನೀಡಲು ಹಿಂಜರಿರುವವರು, ಸತ್ತಾಗ ಬಾಯಿಗೆ ಅಕ್ಕಿ ಕಾಳು ಸುರಿಯುವರು. ದಾಹವಿದ್ದಾಗ ನೀರು ಕೊಡದ ಜನ ಸತ್ತಾಗ ಹಾಲು ತುಪ್ಪ ಎರೆಯುವರು. ಬದುಕಿದ್ದಾಗ ಒಂದು ಮೊಳ ಹೂವು ನೀಡದವರು ಸತ್ತಾಗ ಪೂರ್ವ ದಾಸಿಗೆ ಮೇಲೆ ಹೂವಿನ ಹಾಸಿದ ಮೇಲೆ ಮಲಗಿಸುವವರು ಅಲ್ವಾ? ನೋಡಿ, ಪೂಜೆಗೆ ಇಟ್ಟ ಹೂವು ಪ್ರಸಾದವಾದರೆ ಸಮಾಧಿಗೆ ಇಟ್ಟು ಸೂತಕವಾಗುತ್ತದೆ ಅಂತೆ. ಇದೆಂತಹ ಲೋಕ ನಮ್ಮದು! ಹಸಿದಾಗ ತುತ್ತು ಅನ್ನವ ನೀಡಲು ಹಿಂಜರಿತೀವಿ, ಸತ್ತಾಗ ನಾವು ಬಾಯಿಗೆ ಅಕ್ಕಿ ಕಾಳಾಗ್ತೀವಿ. ಗೊತ್ತಾಯ್ತಾ? ದಾಹವಿದ್ದಾಗ ನೀರು ಕೊಡಲ್ಲ, ಅದಕ್ಕೆ ಅವ್ರಿಗೆ 3 ದಿನ ಆದಮೇಲೆ ಸತ್ತಾಗ ತುಪ್ಪ ಎರಿತೀವಿ ಹೋಗಿ. ಬದುಕಿದ್ದಾಗ ಒಂದು ಒಳ ಹೂವು ಹಾಕದೇ ಇದ್ದವರು ಸಮಾಧಿ ಅದಕ್ಕೆ ಮಲಗಿದ್ದಾಗ ಹೂವಿನ ಇದ್ರ ಮೇಲೆ ಕರ್ಕೊಂಡು ಹೋಗ್ತೀವಿ. ನೋಡಿ ನಮ್ಮ ಇದು ಹೇಗಿದೆ ಅಂತ ಅರ್ಥಕೋಬೇಕು. ಇದ್ದಾಗ ಸಹಾಯ ಮಾಡಿ, ಬದುಕಿದ್ದಾಗ ಸಹಾಯ ಮಾಡಿ, ಸತ್ತಾಗಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಗಳಿಂದ ನಾವು ಕಲಿತ ಪಾಠ ಸಮಸ್ಯೆ ಪರಿಹಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ಯುವಕನಿಗೆ ಬದುಕೇ ಬೇಸರವಾಗಿತ್ತು. ಯಾವುದರಲ್ಲೂ ಆಸಕ್ತಿ ಇಲ್ಲ, ಒಂಥರ ಖಿನ್ನತೆ. ಮನೆಯಲ್ಲಿ ಒಬ್ಬನೇ ಕುಳಿತಿದ್ದ. ಸ್ನೇಹಿತರ ಜೊತೆಗೆ ಬರೆಯುವುದೂ ಕೂಡ ಬೇಡ ಅನಿಸುತ್ತಿತ್ತು. ಒಂದು ದಿನ ಆ ಊರಿಗೆ ಒಬ್ಬ ಗುರುಗಳು ಬಂದಿದ್ದಾರೆ ಎನ್ನುವ ಸುದ್ದಿ ಅವನಿಗೆ ಗೊತ್ತಾಯಿತು. ತನ್ನ ಸಮಸ್ಯೆಗೆ ಅವರ ಬಳಿ ಏನಾದರೂ ಪರಿಹಾರ ಇರಬಹುದು ಎಂದು ಯೋಚನೆ ಮಾಡಿದ. ಯುವಕ ಗುರುಗಳ ಬಳಿಗೆ ಹೋಗಿ, ಜೀವನದಲ್ಲಿ ನನಗೆ ಹಲವಾರು ಸಮಸ್ಯೆಗಳಿವೆ, ಹಾಗಾಗಿ ನಾನು ಸದಾ ಬೇಸರದಲ್ಲಿ ಕಾಲ ಕಳೆಯುತ್ತಿದ್ದೇನೆ. ನಾನು ಎಲ್ಲರ ಹಾಗೆ ಸಂತೋಷವಾಗಿರೋದು ಹೇಗೆ? ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತ ಕೇಳಿಕೊಂಡ. ಗುರುಗಳು ಯುವಕ ಹೇಳಿದ್ದೆಲ್ಲವನ್ನೂ ಗಮನವಿಟ್ಟು ಕೇಳಿದರು. ಆದರೆ ಏನೂ ಉತ್ತರ ನೀಡದೆ ಎದ್ದು ಒಳಗೆ ನಡೆದರು. ಯುವಕನಿಗೆ ಗೊಂದಲವಾಯಿತು. ನಾನೇನು ಇವರಾದರೂ ಪರಿಹಾರ ಹೇಳುತ್ತಾರೆ ಎಂದು ಇಲ್ಲಿಗೆ ಬಂದರೆ ಏನೂ ಹೇಳದೆ ಒಳಗೆ ಹೋಗಿಬಿಟ್ಟರಲ್ಲ ಅಂತ ಮನಸ್ಸಿನೊಳಗೆ ಹೇಳಿಕೊಂಡ. ಅಷ್ಟು ಹೊತ್ತಿಗೆ ಗುರುಗಳು ಹೊರಗೆ ಬಂದರು. ಅವರ ಒಂದು ಕೈಯಲ್ಲಿ ಒಂದು ಲೋಟ ನೀರು ಮತ್ತು ಒಂದು ಉಪ್ಪಿನ ಡಬ್ಬ ಇತ್ತು. ಹುಡುಗ, ಈ ಡಬ್ಬಿಯಿಂದ ಒಂದು ಮುಷ್ಟಿ ಉಪ್ಪು ತೆಗೆದು ಲೋಟದಲ್ಲಿರುವ ನೀರಿಗೆ ಹಾಕು ಎಂದರು. ಯುವಕ ಹಾಗೆ ಮಾಡಿದ. ಉಪ್ಪು ಹಾಗೆ ನೀರಲ್ಲಿ ಕರಗಿತು. ಆ ಗುರುಗಳು ಇದನ್ನು ಕುಡಿ ಅಂದರು. ಯುವಕನಿಗೆ ಏನಪ್ಪಾ ಇದು ಅನಿಸಿತು. ಆದರೆ ಅಡ್ಡ ಮಾತು ಹೇಳಿದರೆ ಒಂದು ಸಿಪ್ ಕುಡಿದು ಅದಕ್ಕಿಂತ ಜಾಸ್ತಿ ಕುಡಿಯಲು ಆಗಲೇ ಇಲ್ಲ. ಮುಖ ಸೊಟ್ಟಿಗೆ ಮಾಡಿದ. ಯುವಕರಲ್ಲಿ ಗುರುಗಳು ಕೇಳಿದರು, ಹೇಗಿತ್ತಪ್ಪ ನೀರು? ಹುಡುಗ ಹೇಳಿದ, ಕುಡಿಯಲು ಸಾಧ್ಯವೇ ಇಲ್ಲ ಗುರುಗಳು, ಅಷ್ಟು ಉಪ್ಪಾಗಿದೆ. ಗುರುಗಳು ನಕ್ಕು ಹೇಳಿದರು, ಆಯಿತು ಬಿಡು, ಈಗ ಒಂದು ಮುಷ್ಟಿ ಉಪ್ಪು ಹಿಡಿದುಕೊಂಡು ನನ್ನ ಜೊತೆಗೆ ಬಾ. ಗುರುಗಳು ಯುವಕನನ್ನು ಒಂದು ಕೊಳದ ಬಳಿಗೆ ಕರೆದುಕೊಂಡು ಹೋದರು. ಕೈಯಲ್ಲಿರುವ ಉಪ್ಪನ್ನು ಕೊಳಕ್ಕೆ ಹಾಕು ಎಂದು ಹುಡುಗ ಹಾಕಿದ. ಈಗ ಒಂದು ಬೊಗಸೆ ನೀರು ಎತ್ತಿ ಕುಡಿ ಎಂದರು. ಯುವಕ ಕುಡಿದ. ಗುರುಗಳು, ಹೇಗಿದೆಯಪ್ಪ ನೀರು ಎಂದು ಕೇಳಿದರು. ಆಗ ಹುಡುಗ, ಚೆನ್ನಾಗಿದೆ ಗುರುಗಳೇ. ಗುರುಗಳು ಕೇಳಿದರು, ಉಪ್ಪಾಗಿ ಏನಾದರೂ ಇತ್ತಾ? ಇಲ್ಲ ಗುರುಗಳೇ, ಚೆನ್ನಾಗಿ ಇತ್ತು ಎಂದ ಯುವಕ. ಗುರುಗಳು ಕೊಳದ ಪಕ್ಕದಲ್ಲಿ ಯುವಕನನ್ನು ತನ್ನ ಜೊತೆ ಕೂರಿಸಿಕೊಂಡರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ಹುಡುಗ, ಬದುಕಿನಲ್ಲಿ ನಾವು ಅನ್ನುವುದು ಉಪ್ಪಿದ್ದ ಹಾಗೆ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಉಪ್ಪಿನ ಪ್ರಮಾಣವೂ ಒಂದೇ ಇರುತ್ತದೆ. ಆದರೆ ನಾವು ಅದನ್ನು ಯಾವುದಕ್ಕೆ ಹಾಕುತ್ತೇವೆ ಅನ್ನುವುದರ ಮೇಲೆ ಅದರ ರುಚಿ ವ್ಯತ್ಯಾಸವಾಗುತ್ತದೆ. ಉಪ್ಪು ಇದೆ ಅಂತ ಅದನ್ನೆಷ್ಟೇ ತಿನ್ನುತ್ತಾ ಕಹಿ ಆಗುತ್ತದೆ. ಸ್ವಲ್ಪ ಉಪ್ಪನ್ನು ಸಾರಿಗೆ ಹಾಕು, ನನಗೆ ಸಾಂಬಾರಿಗೆ ಸ್ವಲ್ಪ ಮಜ್ಜಿಗೆ, ಇನ್ನೂ ಸ್ವಲ್ಪ ಚಟ್ನಿಗೆ ಹಾಕು, ಎಲ್ಲವೂ ಇಷ್ಟೊಂದು ರುಚಿ ಅನ್ನಿಸ್ತದೆ. ನೀನು ನೋಡು. ಆದರೆ ನೀನು ನೋವು ಬೇಸರ ಅಂತ ಮೂಲೆಯಲ್ಲಿ ಕೂತರೆ ಅಲ್ಲೇ ನರಳುತ್ತಾ ಇರ್ತೀಯ. ಹೊರಗಡೆ ವಿಶಾಲವಾದ ಜಗತ್ತಿಗೆ ಈ ಕೊಳದ ಹಾಗೆ ಅದರ ಜೊತೆಗೆ ಬೆರೆತು ನೋಡು, ನಾವು ಕೂಡ ಖುಷಿಯಾಗಿ ಬರ್ತದೆ. ಈ ಗುರುಗಳು ಕಾಲಿಗೆ ನಮಸ್ಕರಿಸಿ ಹೊರಟ. ಯುವಕನಿಗೆ ನೆನಪಾಯಿತು, ಇವತ್ತು ತಂಗಿಯ ಹುಟ್ಟಿದ ಹಬ್ಬ ಅಲ್ವಾ? ಹಸಿವಿನಿಂದ ಅವನು ಹೊರಟ ಅಲ್ವಾ? ನಾವು ತಿಳ್ಕೋಬೇಕು, ಯಾವುದೇ ಆದ್ರೂ ಉಪ್ಪನ್ನು ಯಾವ ಥರ ಬಳಸ್ಕೋಬೇಕು ಅನ್ನೋದನ್ನು, ಯಾರ್ಯಾರನ್ನ ಯಾವ್ಯಾವ ಥರ ಬಳಸ್ಕೋಬೇಕು ಅಂದಾಗ ನಾವು ಪ್ರಪಂಚದಲ್ಲಿ ಜೀವನ ಮಾಡ್ಬೋದು ಅನ್ನೋದನ್ನು ಇದರಿಂದ ತಿಳಿಯುತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 10/12/2025 ಬುಧವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ, ತಿಥಿ ಷಷ್ಠಿ, ಸಾಯಂಕಾಲ 6:56, ನಕ್ಷತ್ರ ಅಶ್ಲೇಷ, ಬೆಳಿಗ್ಗೆ 7:53, ಮಳೆ ಜ್ಯೇಷ್ಠ 3ನೇ ಪಾದ, ರಾಹುಕಾಲ 12:16 1:42, ಯಮಗಂಡ ಕಾಲ ಗುಳಿಕ ಕಾಲ 9:24 10:50,
ಯಮಗಂಡ ಕಾಲ 6:33ರಿಂದ 7:58. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಪ್ಕೊಳ್ಳಿ, ಫಾಲೋ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.